ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮೊನ್ನೆ ಜರ್ಮನಿಯಲ್ಲಿ ಒಂದು ಭಾಳ ದೊಡ್ಡದಾದಂಥ ಭೀಕರವಾದಂಥ ದುರಂತ ಸಂಭವಿಸಿತು. ಒಂದು ಆತ್ಮಹತ್ಯೆ ದಾಳಿ, ಒಂದು ಕಾರ್ನಿವಾಲ್ ಅಂದರೆ ನಮ್ಮಲ್ಲಿ ಜಾತ್ರೆ ಅಂತೀವಲ್ಲ, ರಥೋತ್ಸವ ಜಾತ್ರೆ ಅಂತೀವಲ್ಲ, ಆ ರೀತಿಯಾದಂಥ ಜಾತ್ರೆ ಮೇಳ. ಆ ಮೇಳದಲ್ಲಿ ಇದ್ದಕ್ಕಿದ್ದ ಹಾಗೆ ಜನಜಂಗುಳಿಯ ಮಧ್ಯೆ ಒಂದು ಕಾರು ನುಗ್ಗಿ ಬರುತ್ತೆ. ಆ ಕಾರು ನುಗ್ಗಿ ಬಂದು ಅಲ್ಲಿದ್ದಂಥ ಅಮಾಯಕ ಜನರ ಸಾವಿಗೆ ಕಾರಣ ಆಗತ್ತೆ. ಸುಮಾರು 25 ಜನ ಗಾಯಾಳುಗಳಾಗ್ತಾರೆ. ಇಬ್ಬರ ಸಾವು ಅಲ್ಲೇ ಸಂಭವಿಸುತ್ತೆ. ಉಳಿದ 25 ಜನ ತೀವ್ರವಾಗಿ ಗಾಯಾಳುಗಳಾಗ್ತಾರೆ. ಜರ್ಮನಿಯಲ್ಲಿ ಇದು ಈ ರೀತಿಯಾದಂಥ ದಾಳಿ ಮೂರನೇದು. ಡಿಸೆಂಬರ್ನಲ್ಲಿ ಅಲ್ಲಿಯ ಕ್ರಿಸ್ಮಸ್ ಮಾರುಕಟ್ಟೆ ಮೇಲೆ ದಾಳಿ ನಡೆದಿತ್ತು. ಇದೇ ರೀತಿ ಒಂದು ಕಾರಿನಲ್ಲಿ ಒಬ್ಬ ಭಯೋತ್ಪಾದಕ ಬರ್ತಾನೆ, ಆತ್ಮಹತ್ಯಾ ದಾಳಿಯನ್ನು ಮಾಡ್ತಾನೆ. ದಾಳಿಯನ್ನು ಮಾಡಿದ ಸಂದರ್ಭದಲ್ಲಿ 200 ಜನ ಗಾಯಾಳುಗಳಾಗ್ತಾರೆ. 5 ಜನರ ಸಾವು ಸಂಭವಿಸುತ್ತೆ. 7 ಜನ ಗಾಯಾಳುಗಳಲ್ಲಿ ಭಾರತೀಯರಿರ್ತಾರೆ. ಮಾಡಿದವನು ಯಾರು ಅಂತ ಕೇಳ್ಬೇಕು ನೀವು. ಆತ ಸೌದಿಯ ಶರಣಾರ್ಥಿ. 2016ರಿಂದ ಜರ್ಮನಿಯಲ್ಲಿದ್ದಾನೆ. ಆತನಿಗೆ ಎಲ್ಲ ಸವಲತ್ತುಗಳನ್ನು ಸರ್ಕಾರ ಕೊಟ್ಟಿದೆ. ಈತ ಒಬ್ಬ ಡಾಕ್ಟ್ರು ಕೂಡ ಆಗಿರ್ತಾನೆ. ಅಂಥ ವ್ಯಕ್ತಿ ಎಲ್ಲ ಜರ್ಮನಿಯ ಸವಲತ್ತುಗಳನ್ನು ಪಡೆದು ಅಲ್ಲಿಯ ಜನರ ಮೇಲೆಯೇ ದಾಳಿಯನ್ನು ಮಾಡ್ತಾನೆ. ಅದಾದಮೇಲೆ ಜನವರಿಯಲ್ಲಿ ಅದೇ ಜರ್ಮನಿಯ ಮ್ಯೂನಿಕ್ನಲ್ಲೊಂದು ಇದೇ ರೀತಿಯಾದಂಥ ದಾಳಿ ಆಗತ್ತೆ. ಅಲ್ಲಿ 2 ಸಾವಾಗತ್ತೆ, 28 ಜನ ಗಾಯಾಳುಗಳಾಗ್ತಾರೆ. ಯಾರು ಮಾಡಿದ್ದಾರೆ ಅಂತ ನೋಡಿದರೆ ಅಫ್ಘಾನಿಸ್ತಾನದ ಒಬ್ಬ ಶರಣಾರ್ಥಿ. ಯಾವಾಗ 9/11 ಸಂಭವಿಸ್ತಲ್ಲ ಅಮೇರಿಕಾದಲ್ಲಿ, ಅಂದರೆ 2 ವಿಮಾನಗಳನ್ನು ಕಿಡ್ನ್ಯಾಪ್ ಮಾಡಿ ಬಿಲ್ಡಿಂಗ್ ಮೇಲೆ ಅಟ್ಯಾಕ್ ಮಾಡಿ ಭಾಳ ದೊಡ್ಡ ಮಟ್ಟದ ಮಾರಣ ಹೋಮಕ್ಕೆ ಕಾರಣೀಭೂತ ಆದಂತಹ ಘಟನೆ. ಅದಾದ ಮೇಲೆ ಈ ಭಯೋತ್ಪಾದಕರು, ಮೂಲಭೂತವಾದಿಗಳು ಒಂದು ಆಲೋಚನೆಯನ್ನು ಮಾಡ್ತಾರೆ ಜಿಹಾದ್ ಮಾಡಲಿಕ್ಕೆ. ಯಾವ ರೀತಿ ಅಂತಂದರೆ, ಆಕಾಶದಲ್ಲೇ ಯಾಕೆ ಈ ರೀತಿ ಕಷ್ಟಪಟ್ಟು ಮಾಡಬೇಕು? ಜನಜಂಗುಳು ಇರುವಂಥ ಪ್ರದೇಶದಲ್ಲಿ ಕಾರು, ವ್ಯಾನು, ಲಾರಿ, ಟ್ರಕ್ ತೊಗೊಂಡು ಹೋಗಿ ಅಟ್ಯಾಕ್ ಮಾಡಬಹುದಲ್ಲ. ಅಟ್ಯಾಕ್ ಮಾಡಿದಾಗಲೂ ಕೂಡ 106 ಜನರ ಸಾವು ಸಂಭವಿಸುತ್ತೆ. ಹೇಗಿದ್ದರೂ ಆತ ಜನ್ನತಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿಯೇ ಆತ ಬಂದಿರ್ತಾನೆ. ಆಕಾಶ ಆದ್ರೇನು, ಭೂಮಿಯ ಮೇಲಾದ್ರೇನು. ಒಂದು ಕಾಲಕ್ಕೆ ಜರ್ಮನಿಯಲ್ಲಿ ಬಾಬಾ ಅಂತ ಇಟಲಿ, ಜರ್ಮನಿ, ಫ್ರಾನ್ಸ್ನಲ್ಲಿ ಫಲಕಗಳನ್ನು ಹಿಡಿದು ಈ ರೀತಿ ಶರಣಾರ್ಥಿಗಳನ್ನು ಬರಮಾಡಿಕೊಳ್ತಾ ಇದ್ರು. ಇವತ್ತು ಮೂಲಭೂತವಾದಿಗಳು ಯುರೋಪ್ ಮೇಲೆ ಯಾವ ರೀತಿಯ ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಯಾಕಾದರೂ ಇವರು ಬಂದಿದ್ದಾರೆ ಅನ್ನುವಂಥ ಸ್ಥಿತಿ ಅಲ್ಲಿಯ ಸ್ಥಳೀಯರಿಗೆ ದೊಡ್ಡ ಮಟ್ಟದ ತಲೆನೋವಾಗಿ ಸಂಭವಿಸಿದೆ. 2016ರಿಂದ ಶುರುವಾದಂಥ ಸಮಸ್ಯೆ ಇದು. 2016ರಲ್ಲಿ ಬರ್ಲಿನ್ನಲ್ಲಿ ಇಂಥದ್ದೊಂದು ಘಟನೆ ನಡೆದಿತ್ತು. ಆವಾಗ ಕ್ರಿಸ್ಮಸ್ ಮಾರುಕಟ್ಟೆ ಮೇಲೆ ಒಂದು ಲಾರಿ ಹೋಗ್ಬಿಡ್ತು. ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಲಾರಿಯನ್ನು ಹಾರಿಸ್ಬಿಡ್ತಾನೆ ಒಬ್ಬ ಭಯೋತ್ಪಾದಕ. ಹಾರಿಸಿ 13 ಜನರ ಸಾವಾಗಿರುತ್ತೆ. ಸುಮಾರು 100 ಜನ ಗಾಯಾಳುಗಳಾಗ್ತಾರೆ. ಅಂದರೆ ಮುಂಚೆ ನಿಮಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, ಈ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ 2014ಕ್ಕಿಂತ ಮುಂಚೆ ನಾವು ಬಸ್ ಸ್ಟ್ಯಾಂಡು ಅಥವಾ ರೈಲ್ವೆ ಸ್ಟೇಷನ್ನು ಯಾವುದಾದ್ರೂ ಸಾರ್ವಜನಿಕ ಜಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಬೋರ್ಡನ್ನು ಹಾಕಿರೋರು. ಏನಂತಂದರೆ, ಅಪರಿಚಿತ ವಸ್ತುಗಳನ್ನು ಮುಟ್ಟಬೇಡಿ, ನೀವು ಕೂತುಕೊಳ್ಳುವಂಥ ಆಸನದ ಕೆಳಗಡೆ ಏನಾದರೂ ವಸ್ತುಗಳಿದಾವ ನೋಡಿ, ಎಲ್ಲಿ ಬೇಕಾದರೂ ಬಾಂಬ್ ಸ್ಫೋಟ ಆಗಬಹುದು ಎನ್ನುವಂಥ ಆತಂಕ ಇಡೀ ದೇಶಾದ್ಯಂತ ಇತ್ತು. ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಯಾವ ರೀತಿಯ ಬಂದೋಬಸ್ತ್ ಮಾಡಲಾಗಿದೆ ಅಂದರೆ, ಈ ರೀತಿಯ ದಾಳಿ ಮಾಡೋರು ಆಲೋಚನೆ ಮಾಡಬೇಕು. ಅಂಥದ್ದೊಂದು ಸ್ಥಿತಿ ಭಾರತ ದೇಶದಲ್ಲಿ ನಿರ್ಮಾಣ ಆಗಿದೆ. ಐರೋಪ್ಯ ರಾಷ್ಟ್ರಗಳಿಗಿಂತ ಹೆಚ್ಚು ಸುಭದ್ರವಾಗಿರುವಂಥ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅದು ಭಾರತ ಅಂತ ನಾವು ಇವತ್ತು ಹೆಮ್ಮೆಯಿಂದ ಹೇಳಬಹುದು. ಕಾಕತಾಳೀಯ ನೋಡಿ, ಸರಿಯಾಗಿ 24 ಗಂಟೆಗಳ ಮುಂಚೆ ಅಮೇರಿಕೆಯ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡ್ತಾರೆ. ಟ್ವೀಟ್ ಮಾಡಿ ಏನು ಮೆಸೇಜ್ ಹಾಕ್ತಾರೆ ಓದ್ತೇನೆ ನೋಡಿ. ವಿ ಶುಡ್ ಸ್ಪೆಂಡ್ ಲೆಸ್ ಟೈಮ್ ವರಿಯಿಂಗ್ ಅಬೌಟ್ ಪುಟಿನ್. ವಿ ಶುಡ್ ಸ್ಪೆಂಡ್ less time worrying about Putin. We should spend more time worrying about these migrant people, rape gangs, drug lords entering our country, so that we don't end up like Europe. ನಾವು ಪುಟಿನ್ ಬಗ್ಗೆ ಹೆಚ್ಚು ಯೋಚನೆ ಮಾಡಿ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಅದಕ್ಕಿಂತ ಹೆಚ್ಚು ಸಮಯವನ್ನು ಈ ರೀತಿ ಮೈಗ್ರೆಂಟ್ಸ್ ಏನು ಬಂದಿದ್ದಾರೆ, ವಲಸೆ ಏನು ಬಂದಿದ್ದಾರೆ ಅಂತ ರೇಪ್ ಗ್ಯಾಂಗ್ಗಳನ್ನ, ದರೋಡೆಕೋರನ್ನ, ಕ್ರಿಮಿನಲ್ಗಳನ್ನು ಹಿಡಿಯೋದರಲ್ಲಿ ಸಮಯವನ್ನು ಕಳೆಯೋಣ. ಇಲ್ಲದೆ ಹೋದರೆ ನಮ್ಮ ದೇಶ ಯುರೋಪ್ ರೀತಿ ಆಗಿಬಿಡತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಡೊನಾಲ್ಡ್ ಟ್ರಂಪ್ ಅಂದ ತಕ್ಷಣ ನನ್ನ ನೆನಪಾಗಿದ್ದು ಮೊನ್ನೆ ನಡೆದಂಥ ಘಟನೆ. ಎಲ್ಲ ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ
ಜಂಗಿ ಕುಸ್ತಿ ಹಿಡಿದದ್ದು ನೀವು ಎಲ್ಲ ಕಡೆ ನೋಡಿರ್ತೀರಿ. ಒಂದು ಕಡೆ JD ವ್ಯಾನ್ಸ್ ಅಲ್ಲಿ ಉಪಾಧ್ಯಕ್ಷರು ಇರ್ತಾರೆ, ಇನ್ನೊಂದು ಕಡೆ ಡೊನಾಲ್ಡ್ ಟ್ರಂಪ್ ಇರ್ತಾರೆ, ಈ ಕಡೆ ಉಕ್ರೇನ್ನ ಅಧ್ಯಕ್ಷ ಇರ್ತಾರೆ. 3 ಜನ ಹೊಡೆದಾಡ್ತಾ ಇದ್ದಾರೆ. ಮಜಾ ಅಂದರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಮಾಡಿದ್ದು. ಆದರೆ ವಾಸ್ತವ ಏನಪ್ಪ ಅಂದರೆ ಈ ಓವೆಲ್ ಅನ್ನುವಂಥ ಹಾಲ್ನಲ್ಲಿ ನಡೆದಂಥ ಸಭೆಯ ಸಂದರ್ಭದಲ್ಲಿ ಎದುರುಗಡೆ ಎಲ್ಲ ಬಾತ್ಮೀದಾರ ನಿಂತಿರ್ತಾರೆ, ಎಲ್ಲ ಪತ್ರೆ ಮಾಧ್ಯಮದವರು ಇರ್ತಾರೆ. ಝೆಲೆನ್ಸ್ಕಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಡೊನಾಲ್ಡ್ ಟ್ರಂಪ್ ಮತ್ತು JD ವ್ಯಾನ್ಸ್ ಅವ್ರನ್ನ ಸಮಾಧಾನ ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಯಾವ ರೀತಿಯ ಭಾಷೆ ಇರುತ್ತೆ ಅಂತ ಝೆಲೆನ್ಸ್ಕಿದು ಅಂತಂದರೆ, ತಾನು ಮಾಡ್ತಾ ಇರೋದೇ ಸರಿ, ನೀವು ನಮಗೆ ಸಹಾಯ ಮಾಡಲೇಬೇಕು ಅನ್ನುವ ರೀತಿಯಲ್ಲಿ ಅಟಕಾಯಿಸ್ಕೊಂಡು ಕೊಡ್ತಾನೆ ಡೊನಾಲ್ಡ್ ಟ್ರಂಪ್ಗೆ. ಡೊನಾಲ್ಡ್ ಟ್ರಂಪ್ ಮನಸ್ಥಿತಿ ಹೇಗೆ ಅಂತ ನಿಮ್ಗೆ ಗೊತ್ತು. ಇರೋದೇ ನನಗಿನ್ನು 3.5 ವರ್ಷ. ನನಗೆ ಒಂದೊಂದು ದಿವಸವೂ ಬಹಳ ಮುಖ್ಯ. ಅಮೇರಿಕೆಯನ್ನು ಹೇಗೆ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ, ಎಲ್ಲ ರೀತಿಯಿಂದ ಪಾಲಿಟಿಕಲಿ ನಾನ್ ಪಾಲಿಟಿಕಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅವರು. ಅದಕ್ಕಾಗಿ ಅತ್ಯಂತ ಕಠೋರ ತೀರ್ಮಾನಗಳನ್ನು ಕೈಗೊಳ್ತಾ ಇದ್ದಾರೆ. ಈತನಿಗೆ ಏನಾಗಿತ್ತು ಅಂತಂದರೆ, ಝೆಲೆನ್ಸ್ಕಿಗೆ ಹೋದಾಗೆಲ್ಲ ಜೋ ಬೈಡನ್ ಕಡೆಯಿಂದ ದುಡ್ಡು ಬರೋದು, ಬಿಲಿಯನ್ಸ್ ಆಫ್ ರುಪೀಸ್ ಬರೋದು. ಹೋಗುವಾಗ ಈತ ಹೇಳೋಗೋದು, ಇದು ಯಾವ ಮೂಲೆಗೂ ಸಾಲಲ್ಲ ಮತ್ತು ನೀವು ಕಳಿಸ್ತಾ ಇರಬೇಕು ಅಂತ. ಈ ರೀತಿ ದುಡ್ಡು ತೊಗೊಂಡು ಅಭ್ಯಾಸ. ಯಾವಾಗ ಡೊನಾಲ್ಡ್ ಟ್ರಂಪ್ ಬರ್ತಾರೋ ಆ ಸಂದರ್ಭದಲ್ಲಿ ಅದೇ ರೀತಿಯ ನಿರೀಕ್ಷೆಯನ್ನು ಇಟ್ಕೊಂಡು ಈ ಮನುಷ್ಯ ಅವತ್ತಿನಿಂದ ಪ್ರಯತ್ನ ಮಾಡ್ತಾಯಿದ್ರು. ಯಾವಾಗಲೂ ಇಂಥ ಸಭೆಗಳು ಏನಾಗ್ತವೆ ಅಂದರೆ, ಮುಂಚೆ ಒಂದು ಕ್ಲೋಸ್ ರೂಮ್ನಲ್ಲಿ ಇದ್ರ ಬಗ್ಗೆ ಸಭೆ ಆಗುತ್ತೆ. ಅದಾದಮೇಲೆ ವಿಷಯ ಏನು ಅಂತ ಅಲ್ಲಿ ಅದರ ಸಭೆಯ ತಾತ್ಪರ್ಯವನ್ನು ಮಾಧ್ಯಮದವರು ಎದುರಿಗೆ ಹೇಳ್ತಾರೆ. ಆದರೆ ಈ ಸಲ ಆದಂಥ ಅಪಸವ್ಯ ಏನು ಅಂದರೆ, ಸ್ವತಃ ಮಾಧ್ಯಮದವ್ರ ಎದುರಿಗೆ ಮಾತುಕತೆಯ ಜಂಗಿ ಕುಸ್ತಿ ನಡೆದ್ಬಿಡತ್ತೆ. ಭಾಳಷ್ಟು ಜನ ಹೇಳಿದ್ದೇನೆಂದರೆ, ಡೊನಾಲ್ಡ್ ಟ್ರಂಪ್ ಇಷ್ಟೊಂದು ಕಠೋರವಾಗಿ ನಡ್ಕೋಬಾರ್ದಾಗಿತ್ತು, ಪಾಪ ಝೆಲೆನ್ಸ್ಕಿ ಭಾರಿ ಒಳ್ಳೆಯವನು. ಅಲ್ಲ ರೀ, ಒಬ್ಬ ಕಾಮಿಡಿಯನ್ನನ್ನು ನೀವು ಪ್ರಧಾನಮಂತ್ರಿ ಮಾಡ್ತೀರಿ, ಒಂದು ರಾಷ್ಟ್ರಕ್ಕೆ ರಾಷ್ಟ್ರಪತಿಯನ್ನಾಗಿ ಮಾಡ್ತೀರಿ. ಆತನಿಗೆ ಜನರ ಬಗ್ಗೆ ಕಳಕಳಿ ಇಲ್ಲ. ಇಡೀ ದೇಶ ಸ್ಮಶಾನ ಆಗಿ ಹೋಗಿದೆ ಉಕ್ರೇನು. ಯಾವ ಸಂಪದ್ಭರಿತವಾದಂಥ ನಾಡು, ಖನಿಜಗಳಿಂದ ಸಮೃದ್ಧವಾಗಿರುವಂಥ ನಾಡು ಉಕ್ರೇನು. ಅವರನ್ನು ಕುಮ್ಮಕ್ಕು ಕೊಟ್ಟು ಎಬ್ಬಿಸಿ ಇವರು ಐರೋಪ್ಯ ರಾಷ್ಟ್ರಗಳು ಅಮೆರಿಕ ಸೇರಿ ಎಬ್ಬಿಸಿ ಕೂಡಿಸಿ ಆತನಿಂದ ಯುದ್ಧ ಮಾಡಿಸ್ತೀರಿ. ಆತ ಯಾವುದೇ ಆಲೋಚನೆಯನ್ನು ಮಾಡಲಾರದೆ ಇವ್ರ ಮಾತು ಕೇಳ್ಕೊಂಡು ಯುದ್ಧಕ್ಕೆ ಇಳಿತಾನೆ. ವರ್ಷಗಟ್ಟಲೆ ತನ್ನ ಸಂಪನ್ಮೂಲವನ್ನೆಲ್ಲ ತನ್ನ ಜನರನ್ನು ಸಾವಿಗೆ ಮಾರಣ ಹೋಮಕ್ಕೆ ಕಾರಣೀಭೂತ ಆಗ್ತಾನೆ. ಇವತ್ತು ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂದರೆ, ಪಬ್ಬಿನಲ್ಲಿ ಕೂತಂಥ ಯುವಕ ಯುವತಿಯರನ್ನು ಎಳ್ಕೊಂಡೋಗಿ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಯುದ್ಧ ಭೂಮಿಗೆ ತಳ್ತಾ ಇದ್ದಾರೆ. ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಮಕ್ಕಳನ್ನು ಯುದ್ಧ ಭೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮನೆಯಿಂದ ಜನರನ್ನು ದಬ್ಬಿಕೊಂಡು ಯುದ್ಧ ಭೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಒಬ್ಬ ರಾಷ್ಟ್ರಾಧ್ಯಕ್ಷನ ಬಗ್ಗೆ ನಾವು ಸಿಂಪತಿಯನ್ನು, ಕನಿಕರವನ್ನು ತೋರಿಸ್ಬೇಕಾ? ಕನಿಕರ ತೋರಿಸ್ಲಿಕ್ಕೂ ಒಂದು ಇತಿಮಿತಿ ಇರುತ್ತಲ್ವಾ? ಒಂದು ದೇಶವನ್ನೇ ನಾಶ ಮಾಡಿದ ವ್ಯಕ್ತಿಗೆ ನಾವು ಆತನ ಬಗ್ಗೆ ಕರುಣೆ ತೋರಿಸಿ ಡೊನಾಲ್ಡ್ ಟ್ರಂಪ್ ಸರಿ ಇಲ್ಲ ಅಂದ್ರೆ ಯಾವ ಮಾತು ಹೇಳಿ? ಆಮೇಲೆ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರುವಂಥ ನಿರ್ಧಾರ ತಪ್ಪು ಅಂತ ನಿಮ್ಗೆ ಯಾಕೆ ಅನಿಸುತ್ತೆ? ತೆರಿಗೆದಾರರ ದುಡ್ಡನ್ನು ಆ ದೇಶದ ಸಮೃದ್ಧಿಗೆ ಬಳಸಬೇಕೇ ವಿನಃ ಅದನ್ನು ಬಿಟ್ಟು ಇನ್ಯಾವುದೋ ದೇಶದಲ್ಲಿ ನೋಡಿ, ಇಲ್ಲಿಯವರೆಗೂ ಮಾಡಿರುವಂಥ ಅಮೆರಿಕೆಯ ಯುದ್ಧಗಳು ಯಾವುದಾದ್ರೂ ತಾರ್ಕಿಕವಾದ ಅಂತ್ಯವನ್ನು ಕಂಡಿದ್ದು ನನಗೆ ದಯವಿಟ್ಟು ತೋರಿಸ್ಬಿಡಿ. ಅಫ್ಘಾನಿಸ್ತಾನ ಮೇಲೆ ದಶಕಗಟ್ಟಲೆ ಯುದ್ಧ ಮಾಡಿದರು. ಯಾವಾಗ ತಾಲಿಬಾನಿಗಳು ಇನ್ನಿಲ್ಲದ ಹಾಗೆ ದಾಳಿಯನ್ನು ಮಾಡ್ತಾರೋ ಅಫ್ಘಾನಿಸ್ತಾನದಲ್ಲಿ, ಆಗಸ್ಟ್ 15ಕ್ಕೆ ಎಲ್ಲವನ್ನು ಚೆಲ್ಲಿ ಅಲ್ಲಿಂದ ಪಲಾಯನ ಮಾಡ್ತಾರೆ ಅಲ್ಲಿರುವಂಥ ಸೈನಿಕರು, ಅಮೆರಿಕ ಸೈನಿಕರು. ಅಷ್ಟು ದಿವಸ ದುಡ್ಡನ್ನು ಅಪವ್ಯಯಗೊಳಿಸಿದ್ದು ತಪ್ಪಲ್ವ ಒಂದು ಸರ್ಕಾರ? ಇರಾಕ್ನಲ್ಲಿ ಸದ್ದಾಂ ಹುಸೇನ್ ಮೇಲೆ ಇದ್ದಕ್ಕಿದ್ದ ಹಾಗೆ ದಾಳಿ ಮಾಡೋದು, ನಿರಂತರವಾಗಿ ಹೊಡೆದು, ಒಂದಲ್ಲ ಎರಡಲ್ಲ ಇಂಥ 10 ಉದಾಹರಣೆಗಳನ್ನು ಹೇಳಬಲ್ಲೆ. ಅಮೇರಿಕ ದೊಡ್ಡಣ್ಣ ಹೌದು, ಹಾಗಂತ ಬೇರೆ ರಾಷ್ಟ್ರಗಳ ಸರ್ಕಾರವನ್ನು ಕೆಳಗುಡಿಸುವುದು, ತಾನು ಹೇಳಿದಾಗ ಕೇಳೋದು ಮಾಡ್ಕೊಳ್ಳೋದು, ಹೇಳಿದಾಗ ಕೇಳ್ಕೊಳ್ಳಿ ಅನ್ನುವಂಥ ಮನಸ್ಥಿತಿಯಲ್ಲ, ಅದೇ ತಪ್ಪು. ಕಣ್ಣೆದುರಿಗೆ ಇವತ್ತು ಬಾಂಗ್ಲಾದೇಶ ನಮ್ಗೆ ಕಾಣಿಸ್ತಾ ಇದೆ. ಏಕೆಂದರೆ ನಮ್ಮ ಪಕ್ಕದ ರಾಷ್ಟ್ರ ತನಗೆ ಐಲ್ಯಾಂಡ್ ಕೊಡಲಿಲ್ಲ ಅನ್ನುವಂಥ, ಮಾರ್ಟಿನ್ ಐಲ್ಯಾಂಡ್ ಕೊಡಲಿಲ್ಲ ಅಂತ ಏಕಮೇವ ಕಾರಣಕ್ಕೆ ಅಲ್ಲಿಯ ಪ್ರಧಾನಿಯನ್ನು ಕೆಳಗಿಳಿಸಿ ಹಾಕಿ ದೇಶ ಬಿಟ್ಟು ಪರಾರಿ ಹಾಗೆ ಮಾಡುವುದು ಯಾವ ದೇಶಕ್ಕೆ ಯೋಗ್ಯ ಅಂತ ಅನಿಸುತ್ತೆ? ಅಮೆರಿಕ ಈ ರೀತಿ ಮಾಡ್ಕೊಂಡು ಬಂದದ್ದನ್ನು ಸರಿ ಮಾಡುವ ಕೆಲಸವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ಆತ ಝೆಲೆನ್ಸ್ಕಿ ಬರೀ ಉಗಿದಿದ್ದಾರೆ, ಬೇರೆಯವರಾಗಿದ್ದರೆ ಇನ್ನೇನು ಮಾಡ್ತಿದ್ರು ಗೊತ್ತಿಲ್ಲ. ಇದು ರಾಜತಾಂತ್ರಿಕ ವಿಷಯ. ಇನ್ನೊಂದು ದೇಶದ ಪ್ರಧಾನಿ ಆತ, ಪ್ರಧಾನಿ ಹೌದು, ಪ್ರಧಾನಿ ಆದ ವ್ಯಕ್ತಿ ಯಾವ ರೀತಿಯ ಘನತೆಯಲ್ಲಿರಬೇಕು, ಆತನ ನಡವಳಿಕೆ ಹೇಗಿರಬೇಕು, ಮತ್ತು ಆತ ತನ್ನ ದೇಶದ ಬಗ್ಗೆ ಎಷ್ಟೊಂದು ಕಳಕಳಿಯನ್ನು ಹೊಂದಿರಬೇಕು. ಅದೇ ನೋಡಿ, ಭಾರತ ದೇಶಕ್ಕೆ 22 ಜನ ಐರೋಪ್ಯ ರಾಷ್ಟ್ರಗಳ ಮುಖ್ಯಸ್ಥರು ಬರ್ತಾರೆ. ಯಾರ ಜೊತೆ? ಯುರೋಪಿಯನ್ ಯೂನಿಯನ್ ಪ್ರೆಸಿಡೆಂಟ್ ಜೊತೆ ಬರ್ತಾರೆ. ನಿನ್ನೆ ಇಲ್ಲ ಮೊನ್ನೆ ನಡೆದಂಥ ಘಟನೆ ಭಾಳಷ್ಟು ಜನರಿಗೆ ಇದು ಗೊತ್ತೇ ಇಲ್ಲ. ಇಡೀ ಜಗತ್ತಿನಲ್ಲಿ ಇಂಥದ್ದೊಂದು ಐತಿಹಾಸಿಕ ಘಟನೆ ನಡೆದಿಲ್ಲ, ಯಾರಿಗೂ ಇದರ ಮಾಹಿತಿ ಇಲ್ಲ. ಯಾವ ಅಮೇರಿಕೆಯ ಡೊನಾಲ್ಡ್ ಟ್ರಂಪ್ನ ಈ ಕಠೋರ ಧೋರಣೆ ಇದೆಯಲ್ಲ, ಅದರಿಂದ ಅಲ್ಲಾಡಿ ಪತರ್ಗುಟ್ಟಿ ಹೋಗಿರುವಂಥ ಐರೋಪ್ಯ ರಾಷ್ಟ್ರಗಳು ಭಾರತದ ಮೊರೆ ಹೋಗ್ತವೆ. ಭಾರತದ
ಜೊತೆ ಮಾತುಕತೆ ನಡೆಸಲಿಕ್ಕೆ ಅಲ್ಲಿ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷನನ್ನು ಕರ್ಕೊಂಬರ್ತಾರೆ. ಕರ್ಕೊಂಬಂದು ನರೇಂದ್ರ ಮೋದಿ ಅವರಿಗೆ ಏನಂತ ಸಂಬೋಧನೆ ಮಾಡ್ತಾರೆ ಕೇಳಬೇಕು ನೀವು. ಡಿಯರ್ ನರೇಂದ್ರ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಒಬ್ಬ ಮುಖ್ಯಸ್ಥ ಹೇಳ್ತಾರೆ, ಆ ಭಾಷಣವನ್ನು ನೋಡ್ಬೇಕು ನೀವು, ಭಾಳ ಚೆನ್ನಾಗಿದೆ ಅದು. ಆಕಾಶದಲ್ಲಿ ಸೂರ್ಯನಿಗೆ ಸಮನಾಗಿ ನಿನ್ನೆ ಇಲ್ಲ ಮೊನ್ನೆ ಆಗಿರೋದು, ನಭೋಮಂಡಲದಲ್ಲಿ ಸೂರ್ಯನಿಗೆ ಸಮನಾಗಿ 7 ಗ್ರಹಗಳು ಒಂದೇ ಲೈನಿನಲ್ಲಿ ಬಂದಿವೆ, ಸಮಾನಾಂತರ ರೇಖೆಯಲ್ಲಿ 7 ಗ್ರಹಗಳು ಬಂದಿವೆ. ಇದು ಶುಭ ಸೂಚಕ ಅಂತ ಹೇಳ್ತಾರೆ. ಇವತ್ತು ಐರೋಪ್ಯ ರಾಷ್ಟ್ರಗಳು ಹಾಗೂ ಭಾರತದ ಮಿಲನ ಆಗ್ತಾ ಇರೋದು ನಿಜಕ್ಕೂ ನಮಗೆ ಶುಭ ಸೂಚಕ ಅಂತ ಆತ ಭಾಷಣ ಮಾಡ್ತಾನೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಇನ್ನಿಲ್ಲದ ಹಾಗೆ ಹಾಡಿ ಹೊಗಳ್ತಾನೆ. ಅಂದರೆ ಯಾವ ಐರೋಪ್ಯ ರಾಷ್ಟ್ರಗಳು ನಮ್ಮನ್ನು ದ್ವಿತೀಯ ದರ್ಜೆಯ ಪ್ರಜೆಗಳು ಅಂತ ಭಾವಿಸ್ತಾ ಇದ್ರು, ನಮ್ಮ ಮೇಲೆ ದಬಾವಣೆ ಮಾಡ್ಕೊಂಡು ನೋಡ್ತಾ ಇದ್ರು. ಇದೇ ಜರ್ಮನಿ ಈಗೇನು ದಾಳಿಗಳಾಗ್ತಾ ಇದೆಯಲ್ಲ, ಇದೇ ಜರ್ಮನಿಯ ಚಾನ್ಸಲರ್ ಅರವಿಂದ್ ಕೇಜ್ರಿವಾಲ್ನ ಬಂಧಿಸಿದ ಸಂದರ್ಭದಲ್ಲಿ ನ್ಯಾಯಯುತವಾಗಿ ನಿಮ್ಮಲ್ಲಿ ವಿಚಾರಣೆ ಆಗಬೇಕು ಅಂತ ಹೇಳಿದರು. ಮುಂದೆ ಸ್ವಲ್ಪ ದಿವಸದಲ್ಲಿ ಸರ್ಕಾರ ಅಲ್ಲಾಡಿ ಹೋಗುತ್ತೆ, ಅಲ್ಲಿಯ ಫೈನಾನ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಡ್ತಾರೆ. ನೀವು ಇದೇ ರೀತಿ ಯುದ್ಧಕ್ಕೆ ದುಡ್ಡನ್ನು ತಳ್ತಾ ಇದ್ದರೆ ನಾವು ಬರ್ಬಾದಾಗ್ಬಿಡ್ತೀವಿ, ನಾವು ಈ ಸರ್ಕಾರದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ, ನಾನು ಹೊರಗೆ ಬರ್ತೀನಿ ಅಂತ ರಾಜೀನಾಮೆ ಕೊಡ್ತಾರೆ. ದೇಶ ಬರ್ಬಾದಾಗಿ ಹೋಗುವಂಥ ಸ್ಥಿತಿಗೆ ಬರುತ್ತೆ. ಇವತ್ತು ಐರೋಪ್ಯ ರಾಷ್ಟ್ರಗಳ ಸ್ಥಿತಿ ಯಾವ ಪರಿಸ್ಥಿತಿಗೆ ಬಂದಿದೆ ಅಂದರೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 17 ವರ್ಷಗಳ ಹಿಂದೆ ಭಾರತ ಒಂದು ಬೇಡಿಕೆಯನ್ನಿಟ್ಟಿತ್ತು ಐರೋಪ್ಯ ರಾಷ್ಟ್ರಗಳ ಮುಂದೆ, ಏನಂತ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಲಿ ಅಂತೇಳಿ. ಅವತ್ತಿನಿಂದ ಆಟ ಆಡಿಸ್ತಾ ಇತ್ತು ಐರೋಪ್ಯ ರಾಷ್ಟ್ರಗಳು, ಭಾರತದ ಜೊತೆ ಆಟ ಆಡಿಸ್ತಾ ಇದ್ದು. ನೋಡಿ, ಎಲ್ಲರಿಗೂ ಒಂದು ಸಮಯ ಬರುತ್ತೆ ಅಂತಂದರೆ ಅವರು ಪಾಕಿಸ್ತಾನಕ್ಕೆ ಎಲ್ಲ ರಿಯಾಯಿತಿಗಳನ್ನು ಕೊಡೋರು ಯುರೋಪಿಯನ್ಸ್, ಭಾರತಕ್ಕೆ ಮಾತ್ರ ಯಾವುದೇ ರೀತಿಯ ರಿಯಾಯಿತಿ ಇಲ್ಲ. ಐರೋಪ್ಯ ರಾಷ್ಟ್ರಗಳಿಂದ ಬರುವ ಎಲ್ಲ ವಸ್ತುಗಳಿಗೆ ಅದರ ಮೇಲೆ ಟ್ಯಾರಿಫ್ ಇರೋದು, ಭಾರತದ ದುಡ್ಡು ಹೆಚ್ಚಿನ ದುಡ್ಡನ್ನು ಕೊಟ್ಟು ಎಲ್ಲವನ್ನು ಖರೀದಿಸಬೇಕು. ಭಾರತದ ಎಷ್ಟೋ ವಸ್ತುಗಳು ಐರೋಪ್ಯ ರಾಷ್ಟ್ರಗಳಿಗೆ ಬೇಕು, ಆದರೆ ಐರೋಪ್ಯ ರಾಷ್ಟ್ರಗಳು ಅದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ, ಎರಬೇರಿ ಟ್ಯಾಕ್ಸ್ ಹಾಕುವು. ಈ ರೀತಿಯ ಸ್ಥಿತಿ ಇತ್ತು. ಈ ಐರೋಪ್ಯ ರಾಷ್ಟ್ರಗಳಿದಾವಲ್ಲ, ಭಾರತದ ಮೇಲೆ ಬ್ರಿಟಿಷರು ಬಂದ ಸಂದರ್ಭದಲ್ಲಿಯೇ ನಮ್ಮನ್ನು ಲೂಟಿ ಮಾಡಲಿಕ್ಕೆ ಬಂದಂಥವ್ರು ಇವರು. ಪೋರ್ಚುಗೀಸರು ತಗೊಳ್ಳಿ, ಫ್ರೆಂಚರು ತಗೊಳ್ಳಿ, ಡಚ್ಚರು ತಗೊಳ್ಳಿ, ಎಲ್ಲರೂ ಕೂಡ ಯುನೈಟೆಡ್ ಕಿಂಗ್ಡಮ್ ಜೊತೆ ಎಲ್ಲರೂ ಕೂಡ ಭಾರತಕ್ಕೆ ಬಂದವರು, ಭಾರತದ ಮೇಲೆ ದಾಳಿ ಮಾಡಿ ಭಾರತವನ್ನು ಲೂಟಿ ಮಾಡ್ಕೊಂಡು ಹೋದಂಥ ಜನನೇ ಇವರು. ಪೋರ್ಚುಗೀಸರಂತೂ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಕೂಡ ಗೋವಾದಲ್ಲಿ ಇನ್ನೂ ಇಲ್ಲೇ ತಳ ಊರಿ ಇಲ್ಲೇ ಕೂತ್ಕೊಂಡಿದ್ರು. ಅವ್ರನ್ನ ಬಾಂಬ್ ಹಾಕಿ ಓಡಿಸ್ತೀವಿ ಅಂತ ಹೆದರ್ಸಿ ಪಿರಂಗಿ ಹಿಡ್ಕೊಂಡು ಬಂದ ಮೇಲೆ ಓಡಿ ಹೋಗಿದ್ದವರು, ಅಲ್ಲಿವರೆಗೆ ಹೋಗಲಿಲ್ಲ. ಕೇವಲ ಇವರು ನಮ್ಮ ದೋಚಲಿಲ್ಲ, ನಮ್ಮ ಹಿಂದೂ ಧರ್ಮದ ಮೇಲೆ ದಾಳಿಯನ್ನು ಮಾಡಿ ಪೋರ್ಚುಗೀಸರು ಎಲ್ಲರನ್ನೂ ಕ್ರೈಸ್ತರನ್ನಾಗಿ ಮಾಡಿ ಗೋವಾದ ತುಂಬ ಕ್ರೈಸ್ತರಿರುವ ಹಾಗೆ ಮಾಡಿದರು. ಈಗ ಇವರೆಲ್ಲ ಭಾರತದ ಮೊರೆ ಹೋಗ್ತಾ ಇದ್ದಾರೆ. ಅಂದರೆ ಭಾರತ ವಿಶ್ವಗುರುವಾಗುವ ಸಂದರ್ಭ ಬರುತ್ತೆ ಅಂತೆಲ್ಲ 10 ವರ್ಷದಿಂದ ಹೇಳ್ತಾ ಇದ್ರಲ್ಲ, ಎಲ್ಲರಿಗೂ ಉತ್ಪ್ರೇಕ್ಷೆ ಅನಿಸೋದು. ಇವತ್ತಿನ ಕಾಲಘಟ್ಟದಲ್ಲಿ ನಡೆದ ಘಟನೆಯನ್ನು ನೋಡಿದ ಮೇಲೆ ವಿಶ್ವಗುರು ಆಗೋದಂದ್ರೆ ಬೇರೆ ಏನೂ ಅಲ್ಲ. ಈಗೇನು ನಡೀತಾ ಇದೆಯಲ್ಲ, ಎಲ್ಲ ಹುಡುಕೊಂಡು ಬಂದು ಶಿರಸಾಷ್ಟಾಂಗ ನಮಸ್ಕಾರ ನರೇಂದ್ರ ಮೋದಿ ಅವರಿಗೆ ನತಮಸ್ತಕರಾಗಿದ್ದಾರಲ್ಲ, ಅದೇ ವಿಶ್ವಗುರು ಆಗೋದು, ಬೇರೆ ಏನೂ ಅಲ್ಲ. ಭಾಳ ಮಜಾ ನಡೀತು. ಮೊನ್ನೆ ಒಂದು ಘಟನೆ ನಡೆಯುತ್ತೆ. ಈ ಸ್ಟಾರ್ಮರ್ ಅಮೇರಿಕೆಗೆ ಹೋಗಿರುತ್ತೆ. ಏನಾಗಿದೆ ಅಂದರೆ, ಯಾವಾಗ ಡೊನಾಲ್ಡ್ ಟ್ರಂಪು ಅಮೇರಿಕೆ ಅಧ್ಯಕ್ಷರಾಗಿದ್ದಾರೋ ಒಂದೊಂದೇ ದೇಶದ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ಅಮೇರಿಕೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ಹೇಳಿ ಕಾವಂದ್ರೆ ಅಂತ ತಲೆ ತಗ್ಗಿಸ್ತಾರೆ. ಆತ ತಥಾಸ್ತು ಅಂತಾನೆ ಅಲ್ಲಿಂದ ವಾಪಸ್ ಬರ್ತಾರೆ. ಕಪ್ಪವನ್ನು ಕೊಟ್ಟು ಬರುವಂಥ ಒಂದು ಸಂಪ್ರದಾಯ ಮುಂಚಿನ ಕಾಲದಲ್ಲಿ ಇತ್ತಲ್ಲ, ರಾಜರೆದುರಿಗೆ ಕಪ್ಪವನ್ನು ಸಲ್ಲಿಸುವುದು, ಅವರಿಗೆ ನತಮಸ್ತಕರಾಗುವಂಥ ಪದ್ಧತಿ ಇತ್ತಲ್ಲ, ಆ ಸ್ಥಿತಿ ಇವತ್ತು ಬಂದಿದೆ. ಡೊನಾಲ್ಡ್ ಟ್ರಂಪ್ ಹತ್ರ ಎಲ್ಲ ರಾಷ್ಟ್ರದ ಅಧ್ಯಕ್ಷರು ಹೋಗ್ತಾರೆ, ಹೋಗಿ ಅವರಿದ್ರಿಗೆ ತಲೆ ತಗ್ಗಿಸ್ತಾರೆ. ಅಲ್ಲಿ ಸ್ಟಾರ್ಮರ್ ಹೇಳ್ತಾನೆ, ಏನಂತ ಹೇಳ್ತಾನೆ, ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಿ ಏನಂತಂದ್ರೆ, ನಾವು ಉಕ್ರೇನ್ಗೆ ಸಹಾಯ ಮಾಡೋಣ ನಾವು ಅಂತ ಹೇಳ್ತಾನೆ. ಪತ್ರಿಕಾಗೋಷ್ಠಿ ನಡೀತಾ ಇದೆ. ಸ್ಟಾರ್ಮರ್ ಹೇಳ್ತಾನೆ, ನಾವು ಈಗ ಜೆಲೆನ್ಸ್ಕಿಗೆ ಸಹಾಯ ಮಾಡುವ ಸಂದರ್ಭ, ವರ್ಷಗಟ್ಟಲೆಯಿಂದ ಅದನ್ನೇ ಮಾಡ್ತಾ ಇರೋದು, ಮಾಡಿ ದಿವಾಳಿಯಾಗಿರೋ ದೇಶಗಳಿವೆಲ್ಲ. ಎಲ್ಲ ಮೂಲಭೂತವಾದಿಗಳು ಎಲ್ಲಿ ಹೋಗಿದ್ದಾರೆ ಅಂತ ನೀವು ಹುಡ್ಕೊಂಡು ಹೋದರೆ ಎಲ್ಲರೂ ಬಂದು ಯುನೈಟೆಡ್ ಕಿಂಗ್ಡಮ್ನಲ್ಲಿದ್ದಾರೆ. 9-10 ಮೇಯರ್ಗಳು ಇಸ್ಲಾಂ ಧರ್ಮದವರು ಅಲ್ಲಿರೋರು ಯುನೈಟೆಡ್ ಕಿಂಗ್ಡಮ್ನಲ್ಲಿ. ಅದರ ಲಿಸ್ಟನ್ನು ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೇನೆ, ಎಲ್ಲ ಬರೆದು ಇಟ್ಕೊಂಡಿದ್ದೀನಿ. ಆತ ಹೇಳ್ತಾರೆ, ಈಗ ಉಕ್ರೇನಿಗೆ ಸಹಾಯ ಮಾಡೋಣ ಅಂತ. ನೀನು ಒಬ್ಬನೇ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾರೆ ಡೊನಾಲ್ಡ್ ಟ್ರಂಪ್ ಸಾರ್ವಜನಿಕವಾಗಿ ಎಲ್ಲರೆದುರಿಗೆ. ಅಲ್ಲಿಗೆ ತಲೆ ತೆಗೆಸ್ಕೊಂಡು ಈ ಸ್ಟಾರ್ಮರು ವಾಪಸ್ ಹೋಗ್ತಾರೆ ಯುನೈಟೆಡ್ ಕಿಂಗ್ಡಮ್ಗೆ. ಅಂಥ ಕೊಬ್ಬಿನ ಜನ, ಅಂಥ ಅಹಂಕಾರಿ ಐರೋಪ್ಯ ರಾಷ್ಟ್ರಗಳ ಪ್ರಧಾನಿಗಳು ನರೇಂದ್ರ ಮೋದಿ ಎದುರಿಗೆ ತಲೆ ತೆಗೆಸ್ತಾರೆ ಅಂದರೆ, ಅಂಥ ದೇಶದಲ್ಲಿ ನಾವು ಆ ಕಾಲಘಟ್ಟದಲ್ಲಿ ಇದ್ದೀವಲ್ಲ, ಇದಕ್ಕಿಂತ ಭಾಗ್ಯ ಇನ್ನೇನಿದೆ ರೀ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.